ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ಮುಂದೆ ವೀರೇಂದ್ರ ಪಪ್ಪಿ ಅವರನ್ನ ಹಾಜರುಪಡಿಸಲಾಗುತ್ತೆ. ಜಡ್ಜ್ ಮನೆಗೆ ಕರೆದೊಯ್ಯಲಿರುವಂತಹ ಇಡಿ ಅಧಿಕಾರಿಗಳು ಶಾಂತಿನಗರದ ಇಡಿ ಕಚೇರಿಯಲ್ಲಿ ಅವರನ್ನ ಇರಿಸಲಾಗಿತ್ತು. ವಿಶ್ರಾಂತಿ ಪಡೆದುಕೊಳ್ತಾ ಇದ್ರು. ಸದ್ಯ ಜಡ್ಜ್ ಮನೆಗೆ ಕರೆದೊಯ್ತಾರೆ ಇಡಿ ಅಧಿಕಾರಿಗಳು. ಸದ್ಯ ತಿಂಡಿ ತಿಂದು ವಿಶ್ರಾಂತಿಯಲ್ಲಿರುವಂತಹ ಶಾಸಕ ವೀರೇಂದ್ರ ಪಪ್ಪಿ ಇಡಿ ಕಚೇರಿಗೆ ಶಾಸಕ ವೀರೇಂದ್ರ ಪಪ್ಪಿ ಪರ ವಕೀಲರು ಆಗಮಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಶಾಸಕ ವೀರೇಂದ್ರ ಪಪ್ಪಿ ಸಹೋದರ ಕೂಡ ಆಗಮನ ಆಗಿದೆ. ಯಾರ ಭೇಟಿಗೂ ಅವಕಾಶ ನೀಡಿಲ್ಲ ಇಡಿ ಅಧಿಕಾರಿಗಳು. ಒಂದ್ ಕಡೆ ತಿಪ್ಪೇಸ್ವಾಮಿ ಮತ್ತೊಬ್ರು ನಾಗರಾಜು ಇವರಿಬ್ರು ಸಹೋದರರು ಕೂಡ ಈ ಒಂದು ಕೇಸ್ನಲ್ಲಿರೋದು. ಅಂದ್ರೆ ಅಕ್ರಮ ಹಣ ವರ್ಗಾವಣೆ, ಆನ್ಲೈನ್ ಬೆಟ್ಟಿಂಗ್ ಆಪ್ಗಳಲ್ಲಿ ಹೂಡಿಕೆ ಮಾಡೋದು, ಸಾಕಷ್ಟು ದುಡ್ಡು ಮಾಡಿದ್ದಾರೆ, ಬೇರೆ ಬೇರೆ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಇವರು ಮಾಡಿರುವಂತ ಆಸ್ತಿ ಹಣಕ್ಕೆ ಲೆಕ್ಕನೇ ಇಲ್ಲ. ಹೀಗಾಗಿ ಶಾಸಕ ವೀರೇಂದ್ರ ಪಪ್ಪಿಯನ್ನ ಸಿಕ್ಕಿಂನಲ್ಲಿ ವಶಕ್ಕೆ ಪಡೆದುಕೊಳ್ಳಲಾಗಿತ್ತು. ಸದ್ಯ ಪೊಲೀಸರು ರಾತ್ರಿ ಅವರನ್ನ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದಾರೆ. ಬೆಂಗಳೂರಿನ ಶಾಂತಿನಗರ ಇಡಿ ಕಚೇರಿಯಲ್ಲಿ ಇರಿಸಲಾಗಿತ್ತು. ವೈದ್ಯಕೀಯ ತಪಾಸಣೆ ಆಗಿದೆ. ಈಗಾಗಲೇ ಬ್ರೇಕ್ಫಾಸ್ಟ್ ಕೂಡ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಜಡ್ಜ್ ಮನೆಗೆ ಕರೆದುಕೊಂಡು ಹೋಗ್ತಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ಇವತ್ತು ಭಾನುವಾರ ಆಗಿರೋದ್ರಿಂದ ಕೋರ್ಟ್ಗೆ ಕರ್ಕೊಂಡು ಹೋಗ್ತಾ ಇಲ್ಲ, ಬದಲಾಗಿ ಜಡ್ಜ್ ಮನೆಗೇನೆ ನೇರವಾಗಿ ಕರ್ಕೊಂಡು ಹೋಗ್ತಾರೆ. ಅದೇ ರೀತಿಯಾಗಿ ವೀರೇಂದ್ರ ಪಪ್ಪಿ ಅವರ ವಕೀಲರು ಕೂಡ, ಅವರ ಪರವಾಗಿರುವಂತಹ ವಕೀಲರು ಕೂಡ ಅಲ್ಲಿ ಇಡಿ ಕಚೇರಿಗೆ ಆಗಮಿಸಿದ್ದಾರೆ. ಅವರ ಸಹೋದರ ಕೂಡ ಬಂದಿದ್ದಾರಂತೆ. ಬಟ್ ಯಾರ ಭೇಟಿಗೂ ಕೂಡ ಇಡಿ ಅಧಿಕಾರಿಗಳು ಅಲ್ಲಿ ವೀರೇಂದ್ರ ಪಪ್ಪಿ ಅವರಿಗೆ ಅವಕಾಶ ಮಾಡಿ ಕೊಡ್ತಾ ಇಲ್ಲ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ. ತದನಂತರದಲ್ಲಿ ಎಷ್ಟು ದಿನಗಳ ಕಾಲ ಕಸ್ಟಡಿಗೆ ಪಡ್ಕೊಳ್ತಾರೆ, ಏನ್ ಕತೆ, ಅದನ್ನು ನಾವು ಗಮನಿಸಬೇಕಾಗತ್ತೆ. ಮುಂಬೈ ಮಹಾನಗರಿಯಿಂದ ಹಿಡಿದು ಗೋವಾ ಇರ್ಬೋದು, ಜೋಧ್ಪುರ ಇರ್ಬೋದು, ಹೀಗೆ ಬೇರೆ ಬೇರೆ ಕಡೆ 25ಕ್ಕೂ ಹೆಚ್ಚು ಕಡೆಗಳಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ವೀರೇಂದ್ರ ಪಪ್ಪಿ. ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕ ಇವರು. ಚಳ್ಳಕೆರೆಯಲ್ಲಿ 4 ಮನೆಗಳಿದೆ. ಅವರ ಸಹೋದರ ತಿಪ್ಪೇಸ್ವಾಮಿ, ನಾಗರಾಜು ಅವ್ರ ಮನೆಗಳ ಮೇಲೂ ಕೂಡ ದಾಳಿ ನಡೆದಿದೆ. ಇವ್ರ ಜೊತೆಗೆ ಯಾರ್ಯಾರಿಗೆ ಲಿಂಕ್ ಇದೆಯೋ ಅವ್ರ ಮೇಲೂ ಕೂಡ ಈಗ ಇಡಿ ಅಧಿಕಾರಿಗಳು ಕಣ್ಣಿಟ್ಟಿದ್ದಾರೆ. ಸದ್ಯ ವೀರೇಂದ್ರ ಪಪ್ಪಿ ಅವರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕಾಗಿತ್ತು. ಬಟ್ ಇವತ್ತು ಭಾನುವಾರ ಆಗಿರೋದ್ರಿಂದ ಜಡ್ಜ್ ಮನೆಗೇನೆ ಕರ್ಕೊಂಡು ಹೋಗ್ಲಾಗುತ್ತೆ. ವೀರೇಂದ್ರ ಪಪ್ಪಿ ಅವರ ಪರ ವಕೀಲರು ಕೂಡ ಈಗಾಗಲೇ ಆಗಮಿಸಿದ್ದಾರೆ. ಅವರ ಸಹೋದರರು ಬಂದಿರೋದು. ಬಟ್ ಸಹೋದರನ ಭೇಟಿಗೆ ಇಡಿ ಅಧಿಕಾರಿಗಳು ಅಲ್ಲಿ ಅವಕಾಶ ಮಾಡಿ ಕೊಟ್ಟಿಲ್ಲ. ಕೋಟ್ಯಾಂತರ ರೂಪಾಯಿ ಮನೆಯಲ್ಲಿ ನಗದು ಸಿಕ್ಕಿದೆ, ಚಿನ್ನಾಭರಣಗಳು ಸಿಕ್ಕಿದ್ದಾವೆ, ಕೆಜಿ ಗಟ್ಟಲೆ ಬೆಳ್ಳಿ ಸಿಕ್ಕಿರೋದು. ಇನ್ನು ಆಸ್ತಿ ಪತ್ರಗಳು, ಬಂಗ್ಲೆಗಳು, ಐಷಾರಾಮಿ ಕಾರ್ಗಳು, ಅದಕ್ಕೆ ಸಂಬಂಧಪಟ್ಟಂತೆನೂ ದಾಖಲೆ ಹಾಕಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್. ಈಗಾಗಲೇ ವೀರೇಂದ್ರ ಪಪ್ಪಿ ಅವರನ್ನ ಬೆಂಗಳೂರಿಗೆ ಕರ್ಕೊಂಡು ಬರಲಾಗಿತ್ತು. ಶಾಂತಿನಗರದ ಇಡಿ ಕಚೇರಿಯಲ್ಲಿ ಇರಿಸಲಾಗಿತ್ತು. ಜಡ್ಜ್ ಮನೆ ಮುಂದೆ ಎಷ್ಟೊತ್ತಿಗೆ ಹಾಜರುಪಡಿಸ್ತಾರೆ, ಇನ್ನು ಏನೇನು ಪ್ರೊಸೀಜರ್ ಇದೆ? ಇಡಿ ಅಧಿಕಾರಿಗಳು ಶಾಸಕ ವೀರೇಂದ್ರ ಪಪ್ಪಿ ಅವರ ಮೇಲೆ ದಾಳಿಯನ್ನು ನಡೆಸಿದ್ರು. ದಾಳಿ ನಡೆಸಿ ಬೆಂಬಲ ಸಿಕ್ಕಿಂನಲ್ಲಿ ಬಂಧನವನ್ನು ಮಾಡಿರುವಂತದ್ದು. ಸಿಕ್ಕಿಂನಲ್ಲಿ ಬಂಧನ ಮಾಡಿ ಅಲ್ಲಿನ ಸುಪ್ರೀಂ ಕೋರ್ಟ್ನ ರಿಲೀಸ್ ಮಾಡಿ ಟ್ರಾನ್ಸಿಟ್ ವಾರೆಂಟ್ ಇರೋದು. ವಾರೆಂಟ್ ಅನ್ನು ತೆಗೆದುಕೊಂಡು ಬೆಂಗಳೂರಿಗೆ ಕರ್ಕೊಂಡು ಬಂದಿದೆ. ಜೊತೆ ಇಡಿ ಕಚೇರಿಯಲ್ಲಿ ಅದನ್ನ ವಿಚಾರಣೆ ನಡೆಸ್ತಾ ಇರುವಂತದ್ದು. ಇಡಿ ಅಧಿಕಾರಿಗಳು ಏನು ಆನ್ಲೈನ್ ಮತ್ತು ಆಫ್ಲೈನ್ ಅನ್ನು ಅನಧಿಕೃತವಾಗಿ ಬೆಟ್ಟಿಂಗ್ ಆಪ್ಗಳನ್ನ ವೀರೇಂದ್ರ ಪಪ್ಪಿ ನಡೆಸ್ತದೆ ಅನ್ನೋ ದೂರಿನ ಮೇಲೆ ಮಾಹಿತಿಯನ್ನು ಆಧಾರವಾಗಿಟ್ಟುಕೊಂಡು ಈ ದಾಳಿಯನ್ನ ನಡೆಸಲಾಗಿತ್ತು. ದೇಶದಾದ್ಯಂತ ಬೇರೆ ಬೇರೆ ರಾಜ್ಯಗಳಲ್ಲಿ ಸುಮಾರು 31 ಪ್ಲೇಸ್ಗಳಲ್ಲಿ ಇಡಿ ದಾಳಿ ನಡೆಸಿರುವಂತದ್ದು. ಎಲ್ಲವೂ ಕೂಡ ವೀರೇಂದ್ರ ಮತ್ತು ವೀರೇಂದ್ರ ಪಾರ್ಟ್ನರ್ಸ್ ಏನಿದ್ರೆ ಅವರಿಗೆ ಸಂಬಂಧಪಟ್ಟ ಕಡೆ ದಾಳಿಯನ್ನು ನಡೆಸಲಾಗಿತ್ತು. ಬೆಂಗಳೂರು, ಜೋಧ್ಪುರ್, ಮುಂಬೈ ಹೀಗೆ ಬೇರೆ ಬೇರೆ ಕಡೆ ದಾಳಿಗಳನ್ನ ನಡೆಸಲಾಗಿತ್ತು. ಸೊ ದಾಳಿ ಮಾಡುವಂತ ಸಂದರ್ಭದಲ್ಲಿ ಸುಮಾರು 12 ಕೋಟಿ ನಗದು, ಅದರಲ್ಲಿ 1 ಕೋಟಿ ವಿದೇಶಿ ಕರೆನ್ಸಿ, ಅದರ ಜೊತೆಗೆ 6 ಕೋಟಿ ಮೌಲ್ಯದ ಚಿನ್ನಾಭರಣ, 10 ಕೆಜಿ ಬೆಳ್ಳಿ, ಸುಮಾರು 14 ಬ್ಯಾಂಕ್ ಅಕೌಂಟ್ಗಳೇನಿತ್ತು ಅದನ್ನ ಸೀಜ್ ಮಾಡಿಕೊಳ್ಳಲಾಗಿತ್ತು. ಅದ್ರ ಜೊತೆಗೆ 2 ಬ್ಯಾಂಕ್ ಲಾಕರ್ಗಳು, ಜೊತೆಗೆ ಐಷಾರಾಮಿ ಕಾರ್ಗಳಂತೂ ಎಲ್ಲವೂ ಕೂಡ ಸೀಜ್ ಮಾಡಿಕೊಂಡ ಸಂದರ್ಭದಲ್ಲಿ ಕೂಡ ಬೇರೆ ಬೇರೆ ಕಡೆ ದಾಳಿ ನಡೆಸಿದಾಗ ಮತ್ತೊಂದು ದಾಖಲೆಗಳು ಕೂಡ ತಪ್ಪಾಗಿತ್ತು. ಆ ತಪ್ಪೆಯನ್ನು ಆಧಾರವಾಗಿ ಇಟ್ಕೊಂಡು ಸದ್ಯ ಬೆಂಗಳೂರಿಗೆ ವೀರೇಂದ್ರ ಪಪ್ಪಿಯನ್ನ ಬಂಧಿಸಿ ವಶಕ್ಕೆ ತಂದಿರುವಂತ ಇಡಿ ಅಧಿಕಾರಿಗಳು ಇತ್ತ
ನ್ಯಾಯ ಮತ್ತು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕಾಗುತ್ತೆ. ನನ್ನ ತಡರಾತ್ರಿ ಬಂದ ಹಿನ್ನೆಲೆಯಲ್ಲಿ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸಬೇಕಾಗುತ್ತೆ. ನ್ಯಾಯಾಧೀಶರ ಅವೈಲಬಿಲಿಟಿ ಇಲ್ಲದ ಹಿನ್ನೆಲೆಯಲ್ಲಿ ಇಂದು ಕೋರ್ಮಂಗಲದಲ್ಲಿರುವಂತಹ ಜಡ್ಜ್ ಮನೆಗೆ ಅದನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಪ್ರೊಡ್ಯೂಸರ್ನ ಮಾಡಿ ವಶಕ್ಕೆ ಪಡ್ಕೊಳ್ಳಿಕ್ಕೆ ಅಂದ್ರೆ ಹೆಚ್ಚಿನ ವಿಚಾರಣೆಯನ್ನು ನಡೆಸಲಿಕ್ಕೆ ಇದೊಂದು ಪಟ್ಟಿಯನ್ನು ತಮ್ಮ ವಶಕ್ಕೆ ಕೊಡಬೇಕು ಅಂತೇಳಿ ಮನವಿ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಏನು ಅವರ ಪಾರ್ಟ್ನರ್ಸ್ ಗಳು ಇರ್ಬೋದು, ಅವರ ಸಹೋದರರು ಇರ್ಬೋದು, ಮತ್ತು ಗೇಮಿಂಗ್ ಗ್ಯಾಪ್ ಅನ್ನು ಡೆವಲಪ್ ಮಾಡ್ತಿದ್ದಂತಹ ವ್ಯಕ್ತಿ ಇರ್ಬೋದು, ಅವರ ಜನಗಳ ಮೇಲೆ ಕೂಡ ಈಗಾಗಲೇ ದಾಳಿಯನ್ನ ನಡೆಸಿರುವಂತದ್ದು. ಸಿಕ್ಕಿರುವ ಮಾತ್ರ ದಾಖಲೆಗಳನ್ನು ಆಧಾರವಾಗಿ ಇಟ್ಕೊಂಡು ಮುಂದಿನ ತನಿಖೆಯನ್ನು ಮಾಡಬೇಕಾಗುತ್ತೆ. ಅದೇ ಮೆಡಿಕಲ್ ಅನ್ನ ಮಾಡಿಸ್ಕೊಂಡು ಅದನ್ನ ನ್ಯಾಯಾಧೀಶರ ಮನೆಗೆ ಈಗ ಒಂದು ಸಮಯಾವಕಾಶವನ್ನು ಕೇಳಿರುವಂತದ್ದು. ನ್ಯಾಯಾಧೀಶರು ನೀಡಿರುವಂತಹ ಸಮಯಕ್ಕೆ ಕೋರ್ಮಂಗಲದೊಳಗೆ ನಿವಾಸಕ್ಕೆ ಅಥವಾ ಕರೆದುಕೊಂಡೋಗಿ ಅವ್ರ ಮೇಲೆ ಪ್ರೊಡ್ಯೂಸ್ ಅನ್ನ ಮಾಡಲಾಗುತ್ತೆ. ಬಳಿಕ ನ್ಯಾಯಾಧೀಶರ ಬಳಿ 14 ದಿನ ಕಸ್ಟಡಿಗೆ ಕೆಲವು ಸಾಧ್ಯತೆ ಇದೆ. ನ್ಯಾಯಾಧೀಶರು ಇಡಿ ಅಧಿಕಾರಿಗಳ ಕಸ್ಟಡಿಗೆ ಕೊಡ್ತಾರೆ, ಇಲ್ಲ ಅಂತ ಹೇಳಿದ್ರೆ ಜೈಲಿಗೆ ಎಲ್ಲ ನ್ಯಾಯಾಂಗ ಬಂಧನಕ್ಕೆ ಕೊಡ್ತಾರೆ ಅನ್ನೋದನ್ನ ಕಾಯ್ದು ನೋಡ್ಬೇಕಾಗುತ್ತೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗೆ.